ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ವೆಜಿಟೇಬಲ್ ಪಲಾವು ಅದು ಮಸಾಲೆ ರುಬ್ಬದೆ ಟೇಸ್ಟಾಗಿ ಕ್ವಿಕ್ಕಾಗಿ ಹೆಲ್ತಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 2 ಗ್ಲಾಸಷ್ಟು ಸೋನಾ ಮಸೂರಿ ಅಕ್ಕಿನ ವಾಶ್ ಮಾಡಿ ಚೆನ್ನಾಗಿ ನೆನೆಯಕ್ಕಿಟ್ಟಿದ್ದೆ. ಒಂದು 15 ನಿಮಿಷ ನೆನೆದ್ರೆ ಸಾಕು ಫ್ರೆಂಡ್ಸ್, ಇದು ಜಾಸ್ತಿ ನೆನೆಸೋಕ್ಕೆ ಹೋಗಬೇಡಿ. ಸೊ ತರಕಾರಿಗಳನ್ನ ಏನೆಲ್ಲ ತೊಗೊಂಡಿದ್ದೀನಿ ನೋಡ್ಕೊಂಬರೋಣ ಬನ್ನಿ. ನಾನು ಪ್ರತಿಯೊಂದು ತರಕಾರಿನೂ ರೆಫರ್ ಮಾಡ್ತೀನಿ ಫ್ರೆಂಡ್ಸ್. ವೆಜಿಟೇಬಲ್ ಪಲಾವ್ ಆಗಿರೋದ್ರಿಂದ ಪ್ರತಿಯೊಂದು ತರಕಾರಿ ಹಾಕಿ ನಾನು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಹಸಿ ಬಟಾಣಿ, ಕ್ಯಾಪ್ಸಿಕಮ್ಮು ಪ್ರತಿಯೊಂದು ಹಾಕಿದ್ದೀನಿ. ನೌಕಲ್ಲು ಪ್ರತಿಯೊಂದು ಹಾಕಿದ್ದೀನಿ. ನಿಮ್ಮ ಮನೇಲಿ ಇನ್ನೂ ಏನೆಲ್ಲ ತರಕಾರಿಗಳಿದ್ರು ಹಾಕಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ತರಕಾರಿ ಎಷ್ಟು ಹಾಕ್ತೀವೋ ಅಷ್ಟು ಹೆಲ್ತ್ಗೂ ಒಳ್ಳೆಯದು, ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಏನೆಲ್ಲ ತೊಗೊಂಡಿದ್ದೀನಿ ನೋಡ್ಕೊಂಬರೋಣ ಬನ್ನಿ. ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ, 2 ಚಕ್ಕೆ ತೊಗೊಂಡಿದ್ದೀನಿ, 4ರಿಂದ 5 ಲವಂಗ, 2 ಏಲಕ್ಕಿ ತೊಗೊಂಡಿದ್ದೀನಿ, ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಪಲ್ ಟೊಮ್ಯಾಟೊ ಬಂದುಬಿಟ್ಟು 3ರಿಂದ 4, ಕೊತ್ತಂಬರಿ ಪುದೀನ ಒಂದು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ಪೈಸಸಲ್ಲಿ ನಾನು ಖಾರದ ಪುಡಿ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಬಿರಿಯಾನಿ ಪೌಡರ್ ಸ್ವಲ್ಪ ತೊಗೊಂಡಿದ್ದೀನಿ, ಗರಂ ಮಸಾಲ ಸ್ವಲ್ಪ, ಅರಿಶಿನ ಪುಡಿ. ಬಿರಿಯಾನಿ ಮಸಾಲ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಬಟ್ ಇದ್ರೆ ಹಾಕಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಫ್ರೆಂಡ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದುಬಿಟ್ಟು 2 ಟೀ ಸ್ಪೂನು ದೊಡ್ಡದಾಗಿರೋದು ಹಾಕಿ. ಸೊ ನೋಡಿ, ನಾನಿಲ್ಲಿ ಕುಕ್ಕರ್ ಬಿಸಿ ಆಗೋಕ್ಕಿಟ್ಟಿದ್ದೆ. ಬಿಸಿ ಆದಮೇಲೆ ಎಣ್ಣೆ ಹಾಕಿದ್ದೆ. ಎಣ್ಣೆ ಬಿಸಿ ಆಯಿತು. ಬಿಸಿಯಾಗಿರೋ ಎಣ್ಣೆಗೆ ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ ಹಾಕ್ತಾಯಿದ್ದೀನಿ ನಾನು. ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಕೊಡಿ. ಇದೆಲ್ಲ ಒಂದು ಸ್ವಲ್ಪ ಅರೋಮಾ ಬರೋವರೆಗೂ ಒಂದು ಸ್ವಲ್ಪ ಇದಾಗಲಿ, ಎಣ್ಣೆಯಲ್ಲಿ ಫ್ರೈ ಆಗಲಿ. ಸೊ ನೋಡಿ, ಈ ಟೈಮಲ್ಲಿ ಆನಿಯನ್ನ ಹಾಕ್ಕೊಳ್ಳಿ. ನಾನೆಲ್ಲ ಹಾಕಿದ್ದೀನಿ ನೋಡಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ ಪ್ರತಿಯೊಂದು ಹಾಕಿದ್ದೀನಿ. ಒಂದು ಸ್ವಲ್ಪ ಘಮ ಬರೋವರೆಗೂ ಒಂದು ಸ್ವಲ್ಪ ಇದಾಗಲಿ, ಫ್ರೈ ಆಗಲಿ ಇದರಲ್ಲಿ. ಇದು ಫ್ರೈ ಆಗಿದ್ದಾದಮೇಲೆ ಆನಿಯನ್ನ ಹಾಕೋಣ ಫ್ರೆಂಡ್ಸ್. ಈರುಳ್ಳಿನ ಹಾಕೋಣ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಹಸಿಯಲ್ಲಿ ಮಾತ್ರ ಏನೂ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಆನಿಯನ್ ಎಷ್ಟು ಗೋಲ್ಡನ್ ಫ್ರೈ ಆಗುತ್ತೆ, ಅದರದ್ದೇ ಆಗಿರೋ ಒಂದು ಅರೋಮಾ ಬರುತ್ತೆ, ಸ್ಮೆಲ್ ಬರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ, ನಾನು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ ಥರನೇ ಬಿಡಬೇಡಿ, ಇಲ್ದೋದ್ರೆ ಸೀದೋಗುತ್ತೆ. ಅದಕ್ಕೋಸ್ಕರ ಈ ಥರ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಿ. ಸೊ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಬ್ರೌನಿಶ್ ಬರ್ತಾ ಇದೆ. ನೋಡಿ ಯಾವ ಥರ ಗೋಲ್ಡನ್ ಬ್ರೌನ್ ಆಗಿದೆ ಅಂತ. ಈ ಥರ ನಮಗೆ ಗೋಲ್ಡನ್ ಬ್ರೌನ್ ಬೇಕಾಗಿರುತ್ತೆ. ಸೊ ಈ ಟೈಮಲ್ಲಿ ನಾನು 2ರಿಂದ 3 ಹಸಿಮೆಣ್ಸಿನ್ಕಾಯಿ ರೆಫರ್ ಮಾಡ್ತೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸೊ ನೋಡಿ, ಗೋಲ್ಡನ್ ಬ್ರೌನ್ ಆಗಿದೆ. ಗೋಲ್ಡನ್ ಬ್ರೌನ್ ಆದಮೇಲೆ ನೋಡಿ, 3 ಹಸಿಮೆಣ್ಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ, ಇಲ್ಲದೆ ಹೋದರೆ ಪಟ್ ಪಟ್ ಅಂತ ಒಡೆಯುತ್ತೆ ಹಸಿಮೆಣ್ಸಿನ್ಕಾಯಿ. ನೋಡಿಕೊಂಡು ದೂರ ಇದ್ದು ಫ್ರೈ ಮಾಡ್ಕೊಳ್ಳಿ. ಈ ಥರ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಒಳ್ಳೆ ಹಸಿಮೆಣ್ಸಿನ್ಕಾಯಿ ಫ್ಲೇವರು ಸಖತ್ತಾಗಿ ಬರುತ್ತೆ, ಟೇಸ್ಟು ಸೂಪರಾಗಿ ಬರುತ್ತೆ ನಮ್ಮ ಒಂದು ಪಲಾವ್ಗೆ. ನೋಡಿ, ಒಂದು ಸ್ವಲ್ಪ ಹೊಡಿಬೇಕು ಹಸಿಮೆಣ್ಸಿನ್ಕಾಯಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು 2 ದೊಡ್ಡ ಟೇಬಲ್ ಸ್ಪೂನು ಹಾಕ್ತಾ ಇದ್ದೀನಿ. ಸೊ ನೋಡಿ, ಹಸಿಮೆಣ್ಸಿನ್ಕಾಯಿ ಹೊಡಿತಾ ಇದೆ, ಅದಕ್ಕೆ ಸ್ವಲ್ಪ ದೂರ ನಿಲ್ತಾ ಇದ್ದೀನಿ ನಾನು. ಪಟ ಪಟ ಅಂತ ಸ್ಟಾರ್ಟ್ ಆಗುತ್ತೆ ಹೊಡಿಯೋದು, ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಬೇಕಾದ್ರೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಜಿಂಜರ್ ಗಾರ್ಲಿಕ್ ಪೇಸ್ಟಿಂದ ಹಸಿ ವಾಸನೆ ಹೋಗಬೇಕು, ಹಸಿ ರಾಯಿ ಏನಿರುತ್ತೆ ಆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅರೋಮಾ ಬರುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ಕೊತ್ತಂಬರಿ ಪುದೀನ ಹಾಕಿ. ನಾನು ಯಾಕೆ ಈ ಥರ ಡೈರೆಕ್ಟಾಗಿ ಎಣ್ಣೆಯಲ್ಲೇ ಕೊತ್ತಂಬರಿ ಪುದೀನಾನ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ, ಪುದೀನ ಕೊತ್ತಂಬರಿ ಫ್ಲೇವರು ಸಖತ್ತಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಜಾಸ್ತಿ ಜನ ಲಾಸ್ಟಲ್ಲಿ ರೆಫರ್ ಮಾಡ್ತಾರೆ, ಬಟ್ ನಾನು ಈ ಥರ ಯಾಕೆ ಮಾಡ್ತಿದ್ದೀನಿ ಅಂದರೆ, ಡಿಫ್ರೆಂಟ್ ನನ್ನ ಸ್ಟೈಲಲ್ಲಿ ನಾನು ಮಾಡ್ತಿರೋದು. ನನಗೆ ಇದು ಕೊತ್ತಂಬರಿ ಪುದೀನ ಸ್ಮೆಲ್ಲು ತುಂಬ ಇಷ್ಟ, ಅರೋಮಾ ತುಂಬ ಇಷ್ಟ. ಪಲಾವ್ಗೆಲ್ಲ ಒಳ್ಳೆ ಸಖತ್ತು ಅರೋಮಾ ಬರುತ್ತೆ, ಅದಕ್ಕೋಸ್ಕರ ನಾನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೆಶ್ ಆಗಿರೋ ಕೊತ್ತಂಬರಿ ಪುದೀನ ಒಂದು ಸ್ವಲ್ಪ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಟೊಮೊಟೊನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಕೊಡಿ ಟೊಮೊಟೊನ ಮಾತ್ರ. ಪ್ರತಿಯೊಂದು ಕೊತ್ತಂಬರಿ, ಪುದೀನ, ಈರುಳ್ಳಿ ಇದೆಲ್ಲ ಟೊಮೊಟೊಗೆ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು. ಸೊ ನೋಡಿ, ಈ ಟೈಮಲ್ಲಿ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಬಾಯ್ಲ್ ಆಗೋಕೆ ಕೊಡೋಣ. ಈ ಟೈಮಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಟ್ಯಾಪ್ ಮಾಡ್ಕೊಳ್ಳಿ. ಸೊ ನೋಡಿ, ನಾನು ಈ ಥರ ಯಾಕೆ ಸೌಟಲ್ಲಿ ಈ ಥರ ಟ್ಯಾಪ್ ಮಾಡ್ತಾ ಇದ್ದೀನಿ ಅಂದರೆ, ಹಸಿ ಹಸಿ ಇರೋ ಟೊಮೊಟೊ ಎಲ್ಲ ಸಾಫ್ಟ್ ಆಗಲಿ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಈ ಥರ ಟ್ರೈ ಮಾಡಿ ನೋಡಿ, ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನೆಲ್ಲ ಸ್ಪೈಸಸ್ಸನ್ನು ಈ ಟೈಮಲ್ಲಿ ಹಾಕ್ತೀನಿ. ನಾನು ಯಾಕೆ ಈ ಟೈಮಲ್ಲಿ ಹಾಕ್ತೀನಿ ಪ್ರತಿಯೊಂದು ಸ್ಪೈಸಸ್ಸು, ಇನ್ಕ್ಲೂಡಿಂಗ್ ಉಪ್ಪು ಅಷ್ಟೇ. ಯಾಕೆ ಹಾಕ್ತೀನಿ ಅಂದರೆ, ಟೊಮೊಟೊ ಸಾಫ್ಟ್ ಆಗಲಿ ಅಂತ ರೀಸನ್ಗೆ ನಾನು ಹಾಕೋದು. ನೀವೇ ಬೇಕಾದರೆ ನೋಡಿ, ಈ ಥರ ಎಲ್ಲ ಸ್ಪೈಸಸ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನೋಡಿ, ಟೊಮೊಟೊ ಪ್ಯೂರಿ ಥರ ನಮಗೆ ಬರುತ್ತೆ ಲಾಸ್ಟಲ್ಲಿ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ಸ್ಪೈಸಸನ್ನು ಈ ಟೈಮಲ್ಲಿ ಹಾಕೋದಕ್ಕೆ ರೆಫರ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಈ ಥರ ಒಂದ್ಸಲಿ ಟ್ಯಾಪ್ ಮಾಡಿ ಲೋ ಫ್ಲೇಮಲ್ಲಿ 1-2 ನಿಮಿಷ ಬಾಯ್ಲ್ ಆಗೋಕ್ಕೆ ಕೊಡೋಣ, ಇದೆಲ್ಲ ಫ್ರೈ ಆಗೋದಕ್ಕೆ ಕೊಡೋಣ. ಸೊ ನೋಡಿ, 2 ನಿಮಿಷ ಆದಮೇಲೆ ನೋಡೋಣ ಎಷ್ಟು ಸೈಡಲ್ಲೆಲ್ಲ ಎಣ್ಣೆ ನಿಲ್ತಾ ಇದೆ. ಸೊ ನೋಡಿ, ಸಖತ್ತಾಗಿ ಸ್ವಲ್ಪ ಬಾಯ್ಲ್ ಆಗಿದೆ ನಮ್ಮ ಟೊಮೊಟೊ. ನೋಡಿ ಎಷ್ಟು ಸಾಫ್ಟ್ ಆಯಿತು ಟೊಮೊಟೊ, ಲೈಕ್
ಪ್ಯೂರಿ ಥರ ಆಗೋಯ್ತಲ್ವಾ, ಅದಕ್ಕೆ ಈ ಥರ ಸ್ಪೈಸಸ್ ಹಾಕೋದ್ರಿಂದ ಈ ಥರ ಆಗುತ್ತೆ. ಮೆತ್ತಕ್ಕೆ ಸಾಫ್ಟಾಗಿ ಆಗ್ಬಿಡುತ್ತೆ. ಪ್ರತಿಯೊಂದು ಇದಕ್ಕೂ ಮಸಾಲೆ ಹಿಡಿಯುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಬೇಕಾದರೆ ಅದ್ರ ಟೇಸ್ಟ್ ನನಗೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನೋಡಿ, ಈ ಥರ ಎಲ್ಲ ಆಗಿದ್ಮೇಲೆ ಎಣ್ಣೆ ಸೈಡಲ್ಲಿ ಬೀಳ್ತಾ ಇದೆ. ಟೊಮೊಟೊಗಳೆಲ್ಲ ಬಾಯ್ಲ್ ಆಗಿದೆ, ಚೆನ್ನಾಗಿ ಮ್ಯಾಶ್ ಆಗೋಗಿದೆ ಅಂತ ಅರ್ಥ. ಸೊ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇಲ್ಲದೆ ಹೋದರೆ ತಳ ಹಿಡಿಯುತ್ತೆ, ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಆಗಾಗ ಆ ಥರನೇ ಬಿಟ್ಟರೆ ಸೀದೋಗುತ್ತೆ ಫ್ರೆಂಡ್ಸ್. ಈ ಟೈಮಲ್ಲಿ ನಾವು ಪ್ರತಿಯೊಂದು ಏನು ತರಕಾರಿಗಳನ್ನ ತೊಗೊಂಡಿದ್ವೋ ಆ ತರಕಾರಿಗಳನ್ನೆಲ್ಲ ಈ ಟೈಮಲ್ಲಿ ಹಾಕ್ಬಿಡೋಣ. ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡೋಣ. ಹಾಕಿದ್ಮೇಲೆ ಏನೂ ಉಪ್ಪು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಉಪ್ಪು ಆಲ್ರೆಡಿ ಹಾಕಿದ್ದೀವಲ್ಲ, ಅದೇ ಉಪ್ಪು ಸಾಕು ನಮ್ಮ ತರಕಾರಿಗೂ. ಇಲ್ಲದೆ ಆದರೆ ಉಪ್ಪಿನ ಘಾಟ್ ಜಾಸ್ತಿ ಬಂದ್ಬಿಡುತ್ತೆ. ಸೊ ಇಷ್ಟೇ ಉಪ್ಪು ಸಾಕು ಫ್ರೆಂಡ್ಸ್, ಜಾಸ್ತಿ ಉಪ್ಪು ನೆಸೆಸರಿ ಇಲ್ಲ. ಆಫ್ಟರ್ ನಾವು ಅಕ್ಕಿಗೆ ಬೇಕಾದರೆ ಉಪ್ಪು ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿ. ಯಾವ ಥರ ಮಿಕ್ಸ್ ಮಾಡಬೇಕಂದ್ರೆ ತರಕಾರಿಗೆಲ್ಲ ಮಸಾಲೆನೂ ಹಿಡ್ಕೊಂಡ್ಬಿಡ್ಬೇಕು, ಆ ಥರ ಮಿಕ್ಸ್ ಮಾಡಿ. ಮಿಕ್ಸ್ ಆದಮೇಲೆ ಒಂದು 2 ನಿಮಿಷ ಆ ಥರನೇ ಮಸಾಲೆಯಲ್ಲಿ ಫ್ರೈ ಆಗೋಕ್ಕೆ ಕೊಡಿ ತರಕಾರಿಗಳನ್ನೆಲ್ಲ. ಸೊ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ವೆಜಿಟೇಬಲ್ ಪಲಾವು ಅದು ಮಸಾಲೆ ರುಬ್ಬದೆ ತುಂಬಾ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಹೇಳಿ. ಸೊ ನೋಡಿ, ಮಸಾಲೆಗೆ ಎಲ್ಲ ತರಕಾರಿನೂ ಹಿಡ್ದಿದೆ ಚೆನ್ನಾಗಿ. ಈ ಥರ ಎಲ್ಲ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತಳ ಹಿಡಿದಿರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗಿರುತ್ತೆ. ಸೊ ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ. ಇವಾಗ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಸೊ ನೀರು ಹಾಕಿದ್ದಾದಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲ್ಲರ್ ನೋಡಿ, ನಾನು ಕಲ್ಲರ್ ಏನೂ ಹಾಕ್ತಾನೆ ಇಲ್ಲ, ಬಟ್ ಈ ಟೊಮೊಟೊ ಪ್ಯೂರಿ ಕಲರೇ ಸಖತ್ತಾಗಿ ಬಂದಿದೆ. ಅದಕ್ಕೆ ಚೆನ್ನಾಗಿರೋ ರೆಡ್ ಕಲರ್ ಟೊಮೊಟೊ ತೊಗೊಂಡ್ರೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಕಲ್ಲರ್ ಏನೂ ಹಾಕಕ್ಕೆ ಹೋಗಲ್ಲ ಫ್ರೆಂಡ್ಸ್. ಬೇಕಂದರೆ ನೀವು ಕಲ್ಲರ್ ಬೇಕಾದರೆ ಹಾಕ್ಕೊಳ್ಳಿ, ನಿಮಗೆ ನೆಸೆಸರಿ ಇದ್ದರೆ. ಬಟ್ ನಾನು ಕಲ್ಲರ್ ರೆಫರ್ ಮಾಡಲ್ಲ. 2 ವಿಸಿಲ್ ಬರಲಿ. 2 ವಿಸಿಲ್ ಬಂದಮೇಲೆ ನೋಡಿ, 2 ವಿಸಿಲ್ ಬಂದಿದ್ದಾಗಿದೆ. ವಾವ್! ನಮ್ಮ ತರಕಾರಿಗಳೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಎಣ್ಣೆ ನೋಡಿ ಸೈಡಲ್ಲಿ ಎಷ್ಟೆಲ್ಲ ಎಣ್ಣೆ ಬಿಟ್ಟಿದೆ. ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಸ್ಮೆಲ್ ಮಾತ್ರ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಲೈಕ್ ಬಿರಿಯಾನಿ ಥರ ಫೀಲ್ ಆಗ್ತಾ ಇದೆ ನನಗೆ. ಆ ಥರ ಬರ್ತಾ ಇದೆ. ತುಂಬ ಟೇಸ್ಟಾಗಿ ಬರುತ್ತೆ ಈ ಥರ ವೆಜಿಟೇಬಲ್ ಪಲಾವ್ ಮಾತ್ರ. ಅದು ಮಸಾಲೆ ರುಬ್ಬದೆ ಈ ಥರ ಮಾಡಿದ್ರೆ ಇನ್ನೂ ಸಖತ್ತು ಟೇಸ್ಟ್ ಬರುತ್ತೆ. ಸೊ ನೋಡಿ, ಎಲ್ಲ ತರಕಾರಿಗಳು 2 ವಿಷಲ್ ಸಾಕು ಫ್ರೆಂಡ್ಸ್. ಜಾಸ್ತಿ ವಿಷಲ್ ಹಾಕಿದ್ರೆ ತರಕಾರಿ ಎಲ್ಲ ಜಾಸ್ತಿ, ಸ್ಪೆಷಲಿ ಆಲೂಗಡ್ಡೆ ಮಾತ್ರ ತುಂಬಾ ಬಾಯ್ಲ್ ಆಗಿಬಿಡುತ್ತೆ, ಮೆತ್ತಕ್ಕಾಗ್ಬಿಡುತ್ತೆ. ನಮಗೆ ಒಂದು ಸ್ವಲ್ಪ 85% 95% ಬೆಂದರೆ ಸಾಕು. ಒಂದು 5% ಕ್ರಂಚಿನೆಸ್ ಬಂದರೆ ವೆಜಿಟೇಬಲ್ಸು ಚೆನ್ನಾಗಿರುತ್ತೆ ಈ ಒಂದು ಪಲಾವ್ಗೆ. ಸೊ ಈ ಟೈಮಲ್ಲಿ ನಾನು ಅಕ್ಕಿ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಅಕ್ಕಿನ ಹಾಕ್ತಾಯಿದ್ದೀನಿ. ಸೊ ನೋಡಿ, ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಳಗಡೆಯಿಂದ ಎಲ್ಲ ಮಿಕ್ಸ್ ಆಗಲಿ. ಇಲ್ಲದೆ ಹೋದರೆ ತರಕಾರಿಗಳೆಲ್ಲ ಒಳಗಡೆ ಇದ್ಬಿಡುತ್ತೆ, ಅಕ್ಕಿ ಮಾತ್ರ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಟೈಮಲ್ಲಿ ರುಚಿ ನೋಡ್ಕೊಳ್ಳಿ ಎಲ್ಲ ಸರಿಯಾಗಿದೆಯಾ ಅಂತ. ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಉಪ್ಪು ಅಕ್ಕಿಗೆ ಉಪ್ಪು ಹಿಡಿಯುತ್ತೆ, ಯಾಕಂದರೆ ಬರೀ ನಾವು ತರಕಾರಿಗೆ ಅಷ್ಟು ಉಪ್ಪು ಹಾಕಿದ್ದು. ರುಚಿಗೆ ಎಷ್ಟು ಉಪ್ಪು ಬೇಕೋ ಅನ್ನಕ್ಕೆ ಅಷ್ಟು ಉಪ್ಪು ನೋಡಿಕೊಂಡು ಅಕ್ಕಿಗೆ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಕುದಿಯೋಕ್ಕೆ ಕೊಡಿ. ನಂದು ಇದು ಕುಕ್ಕರಲ್ಲಿ ಸ್ವಲ್ಪ ಅಕ್ಕಿ ತರಕಾರಿ ಎಲ್ಲ ಜಾಸ್ತಿ ಆಯಿತು ಅಂತ ಕಾಣಿಸ್ತಿದೆ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ನಾನು ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ. ಪಾತ್ರೆಯಲ್ಲಿ ನಾನು ಅದಕ್ಕೆ ದಮ್ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ತುಂಬ ಓವರ್ ಆಗೋಯಿತು, ಕುಕ್ಕರು ಫುಲ್ಲು ಆಗಿಬಿಡ್ತಾ ಇದೆ. ಅದು ಬಾಯ್ಲ್ ಆಗೋಕ್ಕೆ ಆಗ್ತಾಯಿಲ್ಲ ಅಕ್ಕಿ. ಅದಕ್ಕೋಸ್ಕರ ಈ ಥರ ಆದರೆ ಆಗ್ಬಿಡುತ್ತೆ, ನಮ್ಗೆ ಆ ಥರ ಬೇಡ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಕುಕ್ಕರಿಂದ ಡೈರೆಕ್ಟಾಗಿ ಪಾತ್ರೆಗೆ ಶಿಫ್ಟ್ ಮಾಡಿಬಿಡ್ತೀನಿ. ಸೊ ನೋಡಿ, ಪಾತ್ರೆಯಲ್ಲಿ ಶಿಫ್ಟ್ ಮಾಡಿದೆ, ಯಾಕಂದರೆ ಸ್ವಲ್ಪ ಅಕ್ಕಿ ಜಾಸ್ತಿ ಆಗೋಯಿತು ಅನಿಸುತ್ತೆ. ಅಕ್ಕಿ ತರಕಾರಿಗಳು ಎಲ್ಲ ಕುಕ್ಕರು ಅಷ್ಟು ಚಿಕ್ಕದಾಗೋಯಿತು. ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಕೊಡ್ತೀನಿ ಫ್ರೆಂಡ್ಸ್. 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೆಂದರೆ ಸಾಕು, ನಮ್ಮ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ. ಸೊ ನೋಡಿ, 10 ಮಿನಿಟ್ಸ್ ನಾನು ಲೋ ಫ್ಲೇಮಲ್ಲಿ ಬಿಟ್ಟಿದ್ದೆ. ನಮ್ಮ ವೆಜಿಟೇಬಲ್ ಪಲಾವ್ ವಾವ್, ಸೂಪರಾಗಿ ಟೇಸ್ಟಿಯಾಗಿ ಇತ್ತು, ಸಖತ್ತಾಗಿತ್ತು ಫ್ರೆಂಡ್ಸ್. ಯಾರಿಗೆಲ್ಲ ಈ ಥರ ಮಾಡಿ ತಿನ್ನಬೇಕು ಅಂತ ಮನಸ್ಸು ಬರುತ್ತೋ ಒಂದ್ಸಲಿ ಟ್ರೈ ಮಾಡಿ. ಯಾವ ಥರ ಬಂತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ನೀವು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೋಟಿಫಿಕೇಷನು ನಿಮಗೆ ಮೊದಲು ಬರುತ್ತೆ. ನಾನಿಲ್ಲಿ ಮೊಸರು ಬಜ್ಜಿ ಹಾಕ್ತಾ ಇಲ್ಲ ಫ್ರೆಂಡ್ಸ್, ನಾನಿಲ್ಲಿ ಚಟ್ನಿ ಹಾಕಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.